12 o'clock ತನಕ ಬಂದಿರೋ ಅಪ್ಡೇಟ್ ಇದು. 37 crores ಆಡ್. ಮೊದಲನೇ ಸ್ಥಾನ, ಎರಡನೇ ಸ್ಥಾನ ಬಹಳ ಕಮ್ಮಿ ಅಂತರ. ನಮಸ್ಕಾರ ಸ್ನೇಹಿತರೆ, ಗ್ರ್ಯಾಂಡ್ ಫಿನಾಲೆ ಶುರುವಾಗಿದೆ. ಇದರ ಬೆನ್ನಲ್ಲೇ ಬಿಗ್ ಬಾಸ್ ವಿನ್ನರ್ಗೆ 37 ಕೋಟಿ ವೋಟ್ಗಳು ಬಿದ್ದಿದೆ ಎಂದು ಸುದೀಪ್ ರವರು ತಿಳಿಸಿದ್ದಾರೆ. ಪ್ರತಿಯೊಬ್ಬರು ಈ ವೋಟ್ಗಳು ಗಿಲ್ಲಿಗೆ ಬಿದ್ದಿವೆ ಅಂತ ಅಂದ್ಕೊಳ್ತಾ ಇದ್ದಾರೆ. ಆದರೆ ಬಿಗ್ ಬಾಸ್ ಒಂದು ಟ್ವಿಸ್ಟ್ ಅನ್ನ ನೀಡಿದ್ದಾರೆ. ಹೌದು ಸ್ನೇಹಿತರೆ, ಈ ಬಾರಿ ಅಶ್ವಿನಿ ಗೌಡ ವಿನ್ ಆಗ್ತಾರಾ? ಗಿಲ್ಲಿಗೆ ರನ್ನರ್ ಅಪ್ ಪ್ಲೇಸ್ ಕೊಡಲು ಎಲ್ಲಾ ಸಿದ್ಧತೆಗಳು ನಡೀತಿವೆ. ಅದನ್ನ ವಿತ್ ಪ್ರೂಫ್ ನಾವು ನಿಮಗೆ ತಿಳಿಸಿಕೊಡ್ತೀವಿ. ಸ್ಕಿಪ್ ಮಾಡದೆ ವಿಡಿಯೋವನ್ನ ಕೊನೆವರೆಗೂ ತಪ್ಪದೆ ನೋಡಿ. ಇನ್ನು ಟಾಪ್ 6 ಸ್ಪರ್ಧಿಗಳಲ್ಲಿ ಯಾರಿಗೆ ಎಷ್ಟು ವೋಟ್ ಬಿದ್ದಿದೆ, ಫಸ್ಟ್ ಪ್ಲೇಸ್ನಲ್ಲಿ ಯಾರಿದ್ದಾರೆ ಹಾಗೂ 6ನೇ ಪ್ಲೇಸ್ನಲ್ಲಿ ಯಾರಿದ್ದಾರೆ ತಿಳಿಸಿಕೊಡ್ತೀವಿ. ಅದಕ್ಕೂ ಮುನ್ನ ಈ ಬಾರಿಯ ಬಿಗ್ ಬಾಸ್ನ ರಿಯಲ್ ಎಂಟರ್ಟೈನರ್ ಆದ ಗಿಲ್ಲಿ ಬಿಗ್ ಬಾಸ್ನ ಗೆಲ್ಲಲೇಬೇಕು ಅಂತ ನಿಮಗೂ ಕೂಡ ಅನ್ಸಿದ್ರೆ ಈ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ. ಇನ್ನು ಅಸಲಿ ವಿನ್ನರ್ ಯಾರಾಗಬಹುದು? ಗಿಲ್ಲಿನ, ಅಶ್ವಿನಿ ಗೌಡನ ಅಥವಾ ರಕ್ಷಿತಾನ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ. ಸೀಸನ್ 12ರ ಫಿನಾಲೆ ಶುರುವಾಗಿದೆ. ಟಾಪ್ 6 ಕಂಟೆಸ್ಟೆಂಟ್ಗಳಾಗಿ ಧನು, ಗಿಲ್ಲಿ, ರಕ್ಷಿತಾ, ಅಶ್ವಿನಿ ಗೌಡ, ರಘು ಹಾಗೂ ಕಾವ್ಯ ಇದ್ದಾರೆ. ಈ 6 ಸ್ಪರ್ಧಿಗಳಿಗೂ ಭರ್ಜರಿ ವೋಟಿಂಗ್ ನಡೆದಿವೆ. ಇನ್ನು ಮೊದಲ ಬಾರಿಗೆ ಬಿಗ್ ಬಾಸ್ ಟ್ರೋಫಿಯನ್ನು ಕೂಡ ತೋರಿಸಲಾಗಿದೆ ಮತ್ತು ಈ ಬಾರಿಯ ಬಿಗ್ ಬಾಸ್ ಟ್ರೋಫಿ ತುಂಬಾನೇ ಯೂನಿಕ್ ಆಗಿದೆ. ಬಿಗ್ ಬಾಸ್ನ ಕಣ್ಣನ್ನೇ ಟ್ರೋಫಿಯಾಗಿ ಕೊಡಲಾಗ್ತಿದೆ. ಇನ್ನು ಕಿಚ್ಚ ಸುದೀಪ್ ರವರು ನಿನ್ನೆಯ ಮಧ್ಯರಾತ್ರಿ 12 ಗಂಟೆ ಅಂದರೆ ಶನಿವಾರದ ಮುಂಜಾನೆವರೆಗೂ ಕೂಡ ವೋಟಿಂಗ್ ರಿಸಲ್ಟ್ ಅನ್ನ ತಿಳಿಸಿದ್ದಾರೆ. ಇಷ್ಟಕ್ಕೆ ಮೊದಲ ವಿನ್ನರ್ಗೆ ಬರೋಬ್ಬರಿ 37 ಕೋಟಿ ವೋಟ್ಗಳು ಬಿದ್ದಿವೆ. ಇದು ಎಲ್ಲಾ ಭಾಷೆಗಳ ಬಿಗ್ ಬಾಸ್ನ ದಾಖಲೆಗಳನ್ನ ಕೂಡ ಧೂಳಿಪಟ ಮಾಡಿದೆ ಅಂತಾನೆ ಹೇಳಬಹುದು. ಹಾಗಂತ ಇದೇ ಫಿನಾಲೆ ರಿಸಲ್ಟಾ? ಇಲ್ಲ, ಭಾನುವಾರದ ಬೆಳಗ್ಗೆ 10 ಗಂಟೆಯವರೆಗೆ ವೋಟಿಂಗ್ ಲೈನ್ಗಳು ತೆರೆದಿರುತ್ತವೆ. ಸೊ ವಿನ್ನರ್ಗೆ ಕನಿಷ್ಠ ಅಂತಂದ್ರೂ 45ರಿಂದ 50 ಕೋಟಿ ವೋಟ್ಗಳು ಬರುವ ಸಾಧ್ಯತೆಗಳು ಇವೆ. ಕಳೆದ ಸೀಸನ್ನಲ್ಲಿ ವಿನ್ನರ್ ಆದ ಹನುಮಂತನಿಗೆ 5 ಕೋಟಿ ವೋಟ್ಗಳು ಬಿದ್ದಿದ್ವು. ಆದರೆ ಈ ಬಾರಿ 10 ಪಟ್ಟು ವೋಟಿಂಗ್ ಜಾಸ್ತಿಯಾಗಲು ಮೊದಲ ಕಾರಣನೇ ಗಿಲ್ಲಿ ನಟ. ಹೌದು ಸ್ನೇಹಿತರೆ, ಈ ಬಾರಿಯ ಮೋಸ್ಟ್ ಎಂಟರ್ಟೈನರ್ ಹಾಗೂ ಪ್ರತಿಯೊಬ್ಬರು ಕೂಡ ಬಿಗ್ ಬಾಸ್ ಶೋ ಅನ್ನ ನೋಡಲು ಕಾರಣನೇ ನಮ್ಮ ಗಿಲ್ಲಿ ನಟ. ಇದು ಪ್ರತಿಯೊಬ್ಬರಿಗೂ ಗೊತ್ತು. ಆದರೆ ಫಿನಾಲೆ ಹತ್ತಿರ ಬರುತ್ತಿದ್ದಂತೆಯೇ ಬಿಗ್ ಬಾಸ್ನವರು ಅಶ್ವಿನಿ ಗೌಡರನ್ನು ಗೆಲ್ಲಿಸಲು ಒಲವು ತೋರಿಸಿದ್ದಾರೆ. ಅದಕ್ಕಾಗಿ ಪ್ರತಿಯೊಬ್ಬರು ಗಿಲ್ಲಿ ಗೆಲ್ಲಲೇಬೇಕು ಅಂತ ಗಿಲ್ಲಿಗೆ ಸಿಕ್ಕಾಪಟ್ಟೆ ವೋಟ್ ಹಾಕ್ತಿದ್ದಾರೆ. ಈ ಹಿಂದೆ ಕೂಡ ಅನೇಕ ಬಾರಿ ಬಿಗ್ ಬಾಸ್ನಲ್ಲಿ ಯಾರೋ ಗೆಲ್ತಾರೆ ಅಂತ ಪ್ರತಿಯೊಬ್ಬರು ಕೂಡ ಊಹಿಸ್ತಿರ್ತಾರೆ. ಆದರೆ ಬಿಗ್ ಬಾಸ್ಗೆ ಯಾರಿಷ್ಟನೋ ಅವರನ್ನ ಗೆಲ್ಸ್ಬಿಡ್ತಾರೆ. ಈ ಬಾರಿ ಕೂಡ ಈ ರೀತಿ ಆಗುವ ತುಂಬಾನೇ ಸಾಧ್ಯತೆಗಳು ಕಾಣ್ತಿವೆ. ಯಾಕಂದ್ರೆ ಇತ್ತೀಚೆಗಷ್ಟೇ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ನಾರಾಯಣ ಗೌಡ್ರು ಕಿಚ್ಚ ಸುದೀಪ್ರನ್ನ ಭೇಟಿಯಾಗಿದ್ರು. ಆಗ ಹಲವೆಡೆ ಅಶ್ವಿನಿ ಗೌಡರನ್ನು ಗೆಲ್ಲಿಸೋಕೆ ಈ ಪ್ಲಾನ್ ನಡೀತಿದೆ ಮತ್ತು ಸಂಚು ನಡೀತಿದೆ ಅಂತ ಪ್ರತಿಯೊಬ್ಬರು ಕೂಡ ಅಂದ್ಕೊಂಡ್ರು. ಯಾಕಂತಂದ್ರೆ ಅಶ್ವಿನಿ ಗೌಡರವರು ಕೂಡ ಕರ್ನಾಟಕ ರಕ್ಷಣಾ ವೇದಿಕೆಯ ಮಹಿಳಾ ಅಧ್ಯಕ್ಷೆಯಾಗಿದ್ರು. ಅದಕ್ಕಾಗಿಯೇ ಕರ್ನಾಟಕ ರಕ್ಷಣಾ ವೇದಿಕೆ ಓಪನ್ ಆಗಿ ಅಶ್ವಿನಿ ಗೌಡ ಗೆಲ್ಲಲೇಬೇಕು ಎಂದು ಸಿಕ್ಕಾಪಟ್ಟೆ ಪ್ರಚಾರವನ್ನ ಮಾಡ್ತಿದ್ದಾರೆ. ಇದರ ಬೆನ್ನಲ್ಲೇ ಅಶ್ವಿನಿ ಗೌಡಗೆ ಸಿಕ್ಕಾಪಟ್ಟೆ ಫೇಕ್ ವೋಟಿಂಗ್ ನಡೀತಿದೆ ಎಂದು ಮಾಹಿತಿ ಕೂಡ ತಿಳಿದು ಬಂದಿದೆ. ಹೌದು ಸ್ನೇಹಿತರೆ, ಒಂದು ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಆಗಿದ್ದು ಆ ಗ್ರೂಪ್ನಲ್ಲಿ ಅಶ್ವಿನಿ ಗೌಡಗೆ ವೋಟ್ ಮಾಡಿ ಸ್ಕ್ರೀನ್ ಶಾಟ್ ಶೇರ್ ಮಾಡಿದ್ರೆ 500 ರೂಪಾಯಿ ಸಿಗಲಿದೆ ಎಂದು ಪ್ರಚಾರವನ್ನ ಮಾಡ್ತಿದ್ದಾರೆ. ಅದಕ್ಕೆ ಅನೇಕ ಜನರು ಅಶ್ವಿನಿಗೆ ವೋಟ್ ಅನ್ನ ಹಾಕ್ತಿದ್ದಾರೆ ಮತ್ತು ಬಿಗ್ ಬಾಸ್ ಕೂಡ ಈ ಬಾರಿ ಅಶ್ವಿನಿ ಗೌಡರನ್ನ ಗೆಲ್ಲಿಸಬಹುದು ಎಂದು ವದಂತಿಗಳು ಕೂಡ ಹರಿದಾಡ್ತಾ ಇವೆ. ಯಾಕಂತಂದ್ರೆ ಇಲ್ಲಿವರೆಗೂ 11 ಸೀಸನ್ಗಳಲ್ಲಿ ಮಹಿಳಾ ಕಂಟೆಸ್ಟೆಂಟ್ಸ್ ಗೆದ್ದಿರೋದು ಕೇವಲ 1 ಬಾರಿ ಮಾತ್ರ. ಅದು ಕೂಡ ಶ್ರುತಿಯವರು 3ನೇ ಸೀಸನ್ ಅನ್ನ ಗೆದ್ದಿದ್ರು. ಈಗ ಮತ್ತೆ ಮಹಿಳಾ ಕಂಟೆಸ್ಟೆಂಟ್ ಅನ್ನು ಗೆಲ್ಲಿಸುವಂತಹ ಪ್ಲಾನ್ನಲ್ಲಿದ್ದಾರೆ. ಅದಕ್ಕಾಗಿ ಜನರು ಗಿಲ್ಲಿಯನ್ನ ಗೆಲ್ಲಿಸಲೇಬೇಕು ಎಂದು ಜನ ಸಿಕ್ಕಾಪಟ್ಟೆ ಗಿಲ್ಲಿಗೆ ವೋಟ್ ಅನ್ನ ಹಾಕ್ತಿದ್ದಾರೆ. ಗಿಲ್ಲಿಗೆ ಯಾವ ರೀತಿ ವೋಟಿಂಗ್ ನಡೀತಿದೆ ಅಂತ ನೋಡ್ಬಿಟ್ರೆ ನೀವು ಕೂಡ ಶಾಕ್ ಆಗೋದಂತೂ ಪಕ್ಕ. ಅಶ್ವಿನಿ ಗೌಡಗೆ ಅನೇಕರು ಸೀರಿಯಲ್ನವರು
ರಾಜಕೀಯದವರು ವೋಟ್ ಮಾಡಿ ಅಂತ ವಿಡಿಯೋಗಳನ್ನ ಬಿಡ್ತಿದ್ದಾರೆ. ಆದರೆ ಗಿಲ್ಲಿಯನ್ನ ಜನರೇ ಪ್ರಚಾರ ಮಾಡಿ ಗೆಲ್ಲಿಸ್ತಿದ್ದಾರೆ. ಇನ್ನು ಶನಿವಾರ 6 ಜನರು ಕಂಟೆಸ್ಟೆಂಟ್ಸ್ಗಳಲ್ಲಿ ಒಬ್ಬರು ಮನೆಗೆ ಹೋಗಲಿದ್ದಾರೆ ಮತ್ತು ಭಾನುವಾರ ಸಂಜೆ 6 ಗಂಟೆಯಿಂದ ಮಧ್ಯರಾತ್ರಿ 12 ಗಂಟೆವರೆಗೆ ಗ್ರ್ಯಾಂಡ್ ಫಿನಾಲೆ ನಡೆಯಲಿದೆ. ಎಲ್ಲೂ ಕೂಡ ವೋಟಿಂಗ್ ಅಥವಾ ಇನ್ಫಾರ್ಮೇಶನ್ ಲೀಕ್ ಆಗಬಾರದೆಂದು ಲೈವ್ ಆಗಿ ನಡೆಸಲು ಬಿಗ್ ಬಾಸ್ ತೀರ್ಮಾನಿಸಿದೆ. ಇನ್ನು ಸುದೀಪ್ ರವರು ಕೇಳ್ತಾರೆ, ವಿನ್ನರ್ಗೆ ಎಷ್ಟು ವೋಟ್ಗಳು ಬಿದ್ದಿರಬಹುದು ಗೆಸ್ ಮಾಡಿ ನೋಡೋಣ ಅಂತ. ಆಗ ಪ್ರತಿಯೊಬ್ಬರು ಕೂಡ ಕಳೆದ ಬಾರಿಯ ಸೀಸನ್ನ ತಲೆಯಲ್ಲಿ ಇಟ್ಕೊಂಡು ಒಂದು ಗೆಸ್ ಅನ್ನ ಮಾಡ್ತಾರೆ. ಗಿಲ್ಲಿ ಹೇಳ್ತಾರೆ 8ರಿಂದ 10 ಕೋಟಿ ಇರ್ಬೋದು ಅಂತ. ಆದರೆ ರಘುರವರು ಹೇಳ್ತಾರೆ 12ರಿಂದ 13 ಕೋಟಿ ವೋಟ್ ಬಂದಿರಬಹುದು ಅಂತ. ಆದರೆ ಸುದೀಪ್ ರವರು ಹೇಳ್ತಾರೆ ಮೊದಲನೇ ಅವರಿಗೆ 37 ಕೋಟಿ ವೋಟ್ ಬಿದ್ದಿದೆ ಹಾಗೂ ಸೆಕೆಂಡ್ ಪ್ಲೇಸ್ನಲ್ಲಿ ಬಂದಿರೋರು ತುಂಬಾ ಸಮೀಪದಲ್ಲಿದ್ದಾರೆ ಅಂತ ಹೇಳ್ತಾರೆ. ಇದು ನಿಜವಾಗ್ಲೂ ಫೇಕ್ ಅನ್ಸುತ್ತೆ. ಯಾಕಂತಂದ್ರೆ ಗಿಲ್ಲಿಗೆ 15 ಲಕ್ಷ ಜನ ಫಾಲೋವರ್ಸ್ ಇದ್ದಾರೆ. ಅವರೆಲ್ಲರೂ ಕೂಡ 99 ವೋಟ್ಗಳನ್ನ ಹಾಕಿದ್ರೂ ಕೂಡ ಬರೋಬ್ಬರಿ 15 ಕೋಟಿ ವೋಟ್ ಆಗಲಿದೆ. ಅದನ್ನ ಬಿಟ್ಟು ಬೇರೆಯವರೆಲ್ಲ ವೋಟ್ ಮಾಡಿದ್ದಾರೆ ಅಂತಾನೆ ಅಂದ್ಕೊಳ್ಳೋಣ. ಆದರೆ ಅಶ್ವಿನಿ ಗೌಡಗೆ ಇರೋದು 2 ಲಕ್ಷ ಫಾಲೋವರ್ಸ್. ಅವರೆಲ್ಲರೂ ಕೂಡ 99 ವೋಟನ್ನು ಹಾಕಿದ್ರೂ ಕೂಡ 2 ಕೋಟಿ ವೋಟ್ ಆಗುತ್ತೆ ಅಷ್ಟೇ. ಅದು ಹೇಗೆ ಸುದೀಪ್ ರವರು ತುಂಬಾ ಕ್ಲೋಸ್ ಕಾಂಟೆಸ್ಟ್ ಇದೆ ಅಂತ ಹೇಳ್ತಿದ್ದಾರೋ ಗೊತ್ತಾಗ್ತಿಲ್ಲ. ಇಲ್ಲ ಸುದೀಪ್ ರವರು ಕುತೂಹಲ ಬರಲಿ ಅಂತ ಈ ರೀತಿ ಹೇಳ್ತಿರ್ಬೋದು, ಅಥವಾ ಸುಳ್ಳು ಕೂಡ ಹೇಳ್ತಿರ್ಬೋದು ಅಲ್ವಾ. ಇನ್ನು ಇತ್ತೀಚೆಗೆ ಉದಾಹರಣೆಗೆ ಒಂದು ವೆಬ್ಸೈಟ್ ವೋಟಿಂಗ್ ನಡೆಸಿ ಯಾರು ಗೆಲ್ತಾರೆ ಅನ್ನುವಂತಹ ಸಮೀಕ್ಷೆಯನ್ನ ನಡೆಸಿತ್ತು. ಈ ಸಮೀಕ್ಷೆಯಲ್ಲಿ ಅತಿ ಕಡಿಮೆ ವೋಟ್ ಬಿದ್ದಿರೋದೇ ಅಶ್ವಿನಿ ಗೌಡರವರಿಗೆ. ಆ ವೆಬ್ಸೈಟ್ ಪ್ರಕಾರ ಅಶ್ವಿನಿ ಗೌಡಗೆ 12 ಲಕ್ಷ ವೋಟ್ ಬಿದ್ದಿದ್ರೆ ಅತಿ ಹೆಚ್ಚು ವೋಟ್ ಬಿದ್ದಿರೋದೇ ಗಿಲ್ಲಿ ನಟನಿಗೆ. ಬರೋಬ್ಬರಿ 2 ಕೋಟಿ 15 ಲಕ್ಷ ವೋಟ್ ಬಿದ್ದಿದೆ. ಇನ್ನು ಸೆಕೆಂಡ್ ಪ್ಲೇಸ್ನಲ್ಲಿ ರಕ್ಷಿತಾ ಇದ್ದಾಳೆ. ಈ ವೋಟ್ ಕೇವಲ ನಿಮಗೆ ಒಂದು ವೆಬ್ಸೈಟ್ನಲ್ಲಿ ನಡೆದಿರುವಂತಹ ವೋಟಿಂಗ್ನ ಉದಾಹರಣೆ ಅಷ್ಟೆ. ಅಸಲಿ ವೋಟಿಂಗ್ನಲ್ಲೂ ಕೂಡ ಹೇಳೋಕೆ ಹೋದ್ರೆ ಮೊದಲನೇ ಪ್ಲೇಸ್ನಲ್ಲಿ ಗಿಲ್ಲಿನೇ ಇದ್ದಾರೆ, 2ನೇ ಪ್ಲೇಸ್ನಲ್ಲಿ ರಕ್ಷಿತಾ ಇರ್ತಾಳೆ ಹಾಗೂ 3ನೇ ಪ್ಲೇಸ್ನಲ್ಲಿ ವೋಟಿಂಗ್ ಪ್ರಕಾರ ಕಾವ್ಯ ಇದ್ದಾರೆ, 4ನೇ ಪ್ಲೇಸ್ನಲ್ಲಿ ಧನು ಇದ್ದಾರೆ ಹಾಗೂ 5ನೇ ಪ್ಲೇಸ್ನಲ್ಲಿ ರಘುರವರು ಇದ್ದಾರೆ, 6ನೇ ಪ್ಲೇಸ್ನಲ್ಲಿ ಅಶ್ವಿನಿ ಗೌಡರವರು ಇದ್ದಾರೆ. ಇದುವೇ ಅಸಲಿ ವೋಟಿಂಗ್ನ ರಿಸಲ್ಟ್. ಆದರೆ ಬಿಗ್ ಬಾಸ್ ಏನು ಡಿಸೈಡ್ ಮಾಡುತ್ತೋ ಅವರೇ ನಿಜವಾದ ವಿನ್ನರ್ ಮತ್ತು ರನ್ನರ್ ಆಗಲಿದ್ದಾರೆ. ಅನೇಕರು ಗಿಲ್ಲಿ ಏನಾದರೂ ಗೆಲ್ಲದಿದ್ರೆ ಬಿಗ್ ಬಾಸ್ ಶೋ ಅನ್ನೇ ಬ್ಯಾನ್ ಮಾಡಿಸ್ತೀವಿ, ಕಲರ್ಸ್ ಕನ್ನಡ ಚಾನೆಲ್ ಅನ್ನ ಡಿಲೀಟ್ ಮಾಡಿಸ್ತೀವಿ ಅಂತಿದ್ದಾರೆ. ನಿಮ್ಗೆ ಏನನ್ಸುತ್ತೆ ಸ್ನೇಹಿತರೆ, ಗಿಲ್ಲಿ ನಟ ಈ ಬಾರಿಯ ಬಿಗ್ ಬಾಸ್ನ ಗೆಲ್ತಾರಾ ಅಥವಾ ಅಶ್ವಿನಿ ಗೌಡರನ್ನ ಗೆಲ್ಲಿಸ್ತಾರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಮತ್ತು ವೋಟ್ ಹಾಕೋದನ್ನ ಮಾತ್ರ ಮರಿಬೇಡಿ. ಧನ್ಯವಾದಗಳು.